President, madam iddare. You can continue. Yes, I'm there. Raviraj. Okay, 1 minute. Now privilege to our EA to ZT, JFM Deepak Ganguly. Thank you so much for the privilege, President. ನನ್ನ ಮಾತ್ರ ಘಟಕದ ಅಧ್ಯಕ್ಷ ರವಿರಾಜ್ ಎಪಿ ಅವರು, ನಮ್ಮ ZP ಮೇಡಮ್, ಇವತ್ತಿನ ಟ್ರೈನರ್ ಚೇತನ ಮೇಡಮ್, ಎಲ್ಲ ಝೋನ್ ಆಫೀಸರ್ಸ್, ಪಾಸ್ ZPs, ಮತ್ತೆಲ್ಲ ಘಟಕದ ಅಧ್ಯಕ್ಷರೇ, JCs ಅಂಡ್ ನಾನ್ JCs. ತುಂಬಾ ಖುಷಿ ಆಗ್ತಿದೆ ನಮ್ಮ ಪ್ರೆಸಿಡೆಂಟ್ ಅನ್ನು ನೋಡುವಾಗ. ಯಾಕೆಂದ್ರೆ ಟಾಟಾಸ್ ಇದು ಸ್ಟೋರಿ ಯಾವಾಗ್ಲೂ ನಾನು ಹೇಳ್ತೇನೆ, ನೆನಪಾಗ್ತದೆ ನನಗೆ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ಬಿಟ್ಟು. ಎಷ್ಟು ಕೂಲ್ ಅಂಡ್ ಕಾಮ್ ಆಗಿ ಇದ್ರು ಕೂಡ JC ಇಂಡಿಯನ್ ಏನೆಲ್ಲ ಪ್ರೋಗ್ರಾಮ್ಸ್ ಬರ್ತದೆ ಆದಷ್ಟು ಮಾಡ್ಲಿಕ್ಕೆ ಅವರ ಫ್ರೀ ಟೈಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರೆಸಿಡೆಂಟ್. ಮತ್ತೆ ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ZP ಮೇಡಮ್ ಅಂಡ್ ಅಶೋಕ್ ತೆಕ್ಕಟ್ಟೆ ಸರ್. ನಮಗೆ ಇದು ಒಂದು ಇವತ್ತು ಪ್ರಿವಿಲೇಜ್ ಕೊಟ್ಟಿದ್ದಕ್ಕೆ, ಟು ಬಿ ಎ ಹೋಸ್ಟ್ ಲೋಮ್ ಫಾರ್ ದಟ್ ಝೋನ್ ಇವೆಂಟ್. ಥ್ಯಾಂಕ್ ಯು ZP ಮೇಡಮ್ ಒನ್ಸ್ ಅಗೇನ್. ಈ ಒಂದು ರೇಸ್ ಇದು ಪ್ರೋಗ್ರಾಮ್ ನಮಗೆ ಗೊತ್ತಾದ ಕೂಡಲೇ ನಮ್ಮದೇ ಝೋನಿನ ನಮ್ಮದೇ ಲಾಮಿನ ಝೋನ್ ಟ್ರೈನರ್ ಆದಂತ ಚೇತನ ಮೇಡಮ್ ಅಟೆಂಡ್ ಮಾಡಿ ನಂತರ ನಾವು ಕುತ್ಕೊಂಡೆಲ್ಲ ಡಿಸ್ಕಸ್ ಮಾಡುವಾಗ ನಮಗೆ ಏನೋ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅನಿಸಿತು. ಯಾಕೆಂತ ಹೇಳಿದ್ರೆ ನಾರ್ಮಲಿ ನಾನು ಬಿಸ್ನೆಸ್ ಅಲ್ಲಿ ಇದ್ದೇನೆ, ನಾವೆಲ್ಲರೂ ಆಲ್ಮೋಸ್ಟ್ ಬಿಸ್ನೆಸ್ ಅಲ್ಲಿ ಇದ್ದ ಕಾರಣ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು ನನಗೆ ಈ ಟಾಪಿಕ್ ಅನ್ನು. ಸೊ ಅದಕ್ಕೆ ನಾವು ಆಲ್ಮೋಸ್ಟ್ 12 to 15 days ಹಿಂದೆನೆ ನಾವು ಇದರ ಬಗ್ಗೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ ನಾವು ಸ್ಕಿಲ್ ಎಕ್ಸ್ಪೋ ಎಲ್ಲ ಮಾಡಿದ್ವಿ. ಅಂದ್ರೆ ನಮ್ಮದೇ ಲಾಂಗ್ ಘಟಕದ ಎಲ್ರಿಗೆ ನಾವು ಒಂದು ಪ್ಲಾಟ್ಫಾರ್ಮ್ ಮಾಡಿ ಕೊಟ್ಟಿದ್ವಿ. ನಿಮ್ಮ ಪ್ರೊಫೆಷನ್, ನಿಮ್ಮ ಬಿಸ್ನೆಸ್, ನಿಮ್ಮ ಬಗ್ಗೆ ನೀವು ಒಂದು ಎಲ್ರಿಗೆ ಹೇಳಿ ಅಂತ ಹೇಳ್ಬಿಟ್ಟು, ಚಿಕ್ಕ ಟ್ರೈನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕೂಡ ಸಿಕ್ಕಿತ್ತು. ಅದ್ರ ಜೊತೆಗೆ ಆದಷ್ಟು ಜನರನ್ನ ನಾವು ಒಟ್ಟು ಮಾಡಿದ್ವಿ. ಅಂದ್ರೆ ನಮಗೆ ನಾವು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ. ಅದ್ರಲ್ಲಿ ನಮಗೆ 250+ ಆಗಿ ನಾವು ಇನ್ನೊಂದು ಗ್ರೂಪ್ ಕೂಡ ಮಾಡಿದ್ವಿ. ಸೊ ತುಂಬಾ ಖುಷಿ ಆಗ್ತದೆ. more than 300 ನಾನ್ JCs ನಮ್ ಜೊತೆಗೆ ಜಾಯಿಂಟ್ ಆಗಿದ್ದಾರೆ ಇವತ್ತು. ಅದರ ಜೊತೆಗೆ ನಾವು ಇನ್ನು ಖುಷಿ ಏನಂತ ಹೇಳಿದ್ರೆ, ಅದರಿಂದ ನಮಗೆ 4-5 ಮೆಂಬರ್ ಕೂಡ, ಹೊಸ ಮೆಂಬರ್ ಕೂಡ ನಮ್ಮ ಲಾಮಿಗೆ ಜಾಯಿಂಟ್ ಆಗಿದ್ದಾರೆ ಬಿಕಾಸ್ ಆಫ್ ದಿಸ್ ರೇಸ್ ವೀಕ್ ಅಂಡ್ ರೇಸ್ ಟ್ರೈನಿಂಗ್ ಪ್ರೋಗ್ರಾಮ್. ಆಮೇಲೆ ಈಗಲೇ ಇವತ್ತೇ ನಮ್ದು 3 ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಈಗ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದ್ರೆ ವೆರಿ ನೆಕ್ಸ್ಟ್ ಇನ್ನೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಸಾಯಂಕಾಲ ಮತ್ತೊಂದು ಸ್ಪೆಷಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ನಾವು ನಮ್ಮ ಬ್ಲೈಂಡ್ ಮಕ್ಕಳ ಜೊತೆಗೆ, ಅವರ NGO ಜೊತೆಗೆ ನಾವು ಟೈಅಪ್ ಆಗಿ ನಾವು ಒಂದು ಪ್ರೋಗ್ರಾಮ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸಾಯಂಕಾಲ 3 o'clock ಅದು ಪ್ರೋಗ್ರಾಮ್ ಇರ್ತದೆ. ಅದು ಅಲ್ಲದೆ ನಮಗೆ ಇನ್ನೊಂದು ತುಂಬಾ ಖುಷಿ ಆದಂತ ವಿಷಯ, ಆನ್ಲೈನ್ ಅಲ್ಲಿ ನಾವು ಹೇಗೆ ಲೋಕಲ್ ಬಿಸ್ನೆಸ್ ಅನ್ನು ಹೇಗೆ ಪ್ರಮೋಟ್ ಮಾಡಬಹುದು ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನಮ್ದು ಒಂದು ಎಕ್ಸ್ಪೆರಿಮೆಂಟ್ ನಾವು ಮಾಡ್ತಿದ್ದೇವೆ. ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಸ್ಟಾಲ್ಸ್ ಅನ್ನು ಬುಕ್ ಮಾಡಿ ಎಲ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಡ್ತಿದ್ದೇವೆ. ಸೊ ಅಂದ್ರೆ ಸ್ಟಾಲ್ ಗೆ ಯಾವುದೇ ಚಾರ್ಜಸ್ ಇರುದಿಲ್ಲ, ಫ್ರೀ ಆಫ್ ಕಾಸ್ಟ್ ಆಗಿ ನಾವು ಪ್ರಮೋಟ್ ಮಾಡ್ತಿದ್ದೇವೆ. ಈಗಲೇ ನಮಗೆ ತುಂಬಾ ಖುಷಿ ಆಗ್ತದೆ. ಆಲ್ರೆಡಿ 5 ಸ್ಟಾಲ್ಸ್ ನಮ್ ಜೊತೆಗೆ ಟೈಅಪ್ ಆಗಿದೆ. ಸೊ ಅದು ಕೂಡ ಫ್ರೈಡೆ ನಾವು ಮಾಡ್ತಿದ್ದೇವೆ. ಸೊ ವಂಡರ್ಫುಲ್ ಶೋ ಪ್ರೆಸಿಡೆಂಟ್. ಖುಷಿ ಆಗ್ತಿದೆ. ನಮ್ಮ ಲಾಮಿನ ಹೆಸರು ಪ್ಲಸ್ ನಮ್ಮ ಏನ್ ಆಸೆ ಇದೆ, ನಮ್ಮ ಏನ್ ಪ್ರೋಗ್ರಾಮ್ ನಡೀತದೆ, ಅದನ್ನು ವಂಡರ್ಫುಲ್ ಆಗಿ ನೀವು ತಗೊಂಡ್ ಹೋಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಾಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಪ್ರೆಸಿಡೆಂಟ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರಿವಿಲೇಜ್. ಥ್ಯಾಂಕ್ಸ್. ಇವಾಗ ಈ ಒಂದು ಕಾರ್ಯಕ್ರಮದ ಇನಾಗ್ರೇಟರ್ ಆದಂತಹ ನಮ್ಮ ಝೋನ್ ಪ್ರೆಸಿಡೆಂಟ್ JCI ಸೆನೆಟರ್ ಸೌಜನ್ಯ ಹೆಗಡೆ, ಇವರ ಬಗ್ಗೆ ಒಂದು ಸ್ವಲ್ಪ ಹೇಳುವುದಾದ್ರೆ, ಇವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಉನ್ನತ ಹುದ್ದೆಗಳನ್ನು ಏರಿದವರು. ಸೊ ಇವರು ಹಾಗೆಯೇ JCI ಇಂಡಿಯಾದ ಟ್ರೈನರ್ ಕೂಡ ಆಗಿದ್ದಾರೆ. ಸೊ ಇವರು ಲಾಸ್ಟ್ ಇಯರ್ ZVP ಆಗಿದ್ರು. ಈ ಸಲ ನಮ್ಮ ಝೋನ್ ಪ್ರೆಸಿಡೆಂಟ್ ಆಗಿರೋದು, ಅದು ಕೂಡ ಫಸ್ಟ್ ಲೇಡಿ ಝೋನ್ ಪ್ರೆಸಿಡೆಂಟ್ ಆಫ್ ಅವರ್ ಝೋನ್ 15 ಅನ್ನೋದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಷಯ. ಸೊ ಇವರನ್ನು ನಾನು ಇವಾಗ ಈ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮೇಡಮ್ ಪ್ಲೀಸ್.
Hello. Hello. ಹಲೋ, ಕೇಳಿಸಿ. Yes, madam. Yes, madam. ಕೇಳ್ತಾ ಇದ್ದೀರಾ? ಹೌದು ಮೇಡಮ್, ಈ ಒಂದು ಕಾರ್ಯಕ್ರಮವನ್ನು ನೆಟ್ವರ್ಕ್ ಇನಾಗ್ರೇಟ್ ಮಾಡಬೇಕು ಮತ್ತೆ ಸಾರಿ. ಸ್ಪೀಚ್ ಮಾಡ್ಬೇಕಂತ ಹೇಳಿ ಕೇಳ್ಬೋದು. Thank you so much, JC Raviraj, President of JCI Mangalore Impact. Impact ಅವರು ನಿಜವಾಗ್ಲೂ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಇನ್ ಒನ್ ಪರ್ಟಿಕ್ಯುಲರ್ ಫೀಲ್ಡ್, ದಟ್ ಇಸ್ JCI ರೈಸ್ ಅನ್ನುವಂಥದ್ದು. ಈಗಾಗ್ಲೇ ಹೊಗಳಿಕೆಯನ್ನ ಅಥವಾ ಗುಣಗಾನವನ್ನ ಮಾಡಿ ಆಗಿದೆ. ಬಿಕಾಸ್ ಇಡೀ ವಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೈಸ್ ನಾಡ್ರಲ್ಲಿ ಮಾಡ್ತಾ ಇರುವಂತ ಒಂದು ಘಟಕ ಅಂತ ಹೇಳಿದ್ರೆ JCI ರೈಸ್, JCI ಇಂಪ್ಯಾಕ್ಟ್. ಸೊ ಕಂಗ್ರಾಚುಲೇಷನ್ಸ್ ಟು ದ ಪ್ರೆಸಿಡೆಂಟ್. ಫೌಂಡರ್ ಪ್ರೆಸಿಡೆಂಟ್ ಅವರು ಬಹಳ ಹೆಮ್ಮೆಯಿಂದ ಬಹಳ ಸಂತೋಷದಿಂದ ಹೇಳಿದ್ರು ಆಮೇಲೆ ಅಡಿಗೆ ಅಂತ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಖಂಡಿತವಾಗ್ಲಿಯೂ ಸ್ಲೋ ಆಗಿ ಸ್ಟಡಿ ಆಗಿ ಎಲ್ಲ ಏರಿಯಾದಲ್ಲೂ ಕೂಡ ಫೋಕಸ್ ಮಾಡ್ತಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತ JCI ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ಗೆ ಮತ್ತೊಮ್ಮೆ ಅಭಿನಂದನೆಗಳು. ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡ್ತಾ ಇರುವಂತ ಫೌಂಡರ್ ಪ್ರೆಸಿಡೆಂಟ್ ಹಾಗೂ ನನ್ನ ಈ ವರ್ಷದ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಫ್ ದ ಝೋನ್ ದೀಪಕ್ ಗಂಗುಲಿ ಅವರಿಗೆ ಅಭಿನಂದನೆಯನ್ನ ಕೋರ್ತಾ, IPP ಸೂರಜ್ ಶೆಟ್ಟಿ ಹಾಗೂ ಟ್ರೈನರ್ ಆದಂತ ಇವತ್ತಿನ ಟ್ರೈನರ್ ಪೀಟರ್ ಪಿಂಟೋ ಹಾಗೂ ಕ್ಷೇತ್ರ ದತ್ತಾತ್ರೇಯ ಇಬ್ಬರಿಗೂ ಅಭಿನಂದನೆಯನ್ನ ಕೋರ್ತಾ ಇದ್ದೇನೆ. ರೈಸ್ ಕಾರ್ಯಕ್ರಮದ ಮುಖೇನ ನೀವು ಕೂಡ ರೈಸ್ ಆಗಿ ಇತರನ್ನ ಕೂಡ ರೈಸ್ ಮಾಡುವಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ಇವತ್ತಿನ 3 ಕಾರ್ಯಕ್ರಮಗಳಿಗೆ ಹಾಗೂ ಮುಂದೆ ಬರುವಂತ ಎಲ್ಲ ಕಾರ್ಯಕ್ರಮಗಳಿಗೆ ವಲಯಾಧ್ಯಕ್ಷ ನೆಲೆಯಲ್ಲಿ ನನ್ನ ಶುಭ ಹಾರೈಕೆನ ನೀಡ್ತಾ ಇದ್ದೇನೆ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಸೊ ಇವಾಗ ನಾವು ಈ ಒಂದು JCI ರೈಸ್ ಟ್ರೈನಿಂಗ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಡಾಕ್ಟರ್ ಜಗದೀಶ್ ಬಾಳ, ಪ್ರಿನ್ಸಿಪಲ್ ಗವರ್ಮೆಂಟ್ ಆಫ್ ಫಸ್ಟ್ ಗ್ರೇಡ್ ವುಮೆನ್ಸ್ ಕಾಲೇಜ್ ಬಲ್ಮಾಟ, ಇವರನ್ನು ಇಂಟ್ರೊಡಕ್ಷನ್ ಮಾಡ್ಬೇಕಂತೇಳಿ JC ಅರುಣಾ ಕುಮಾರಿ ಮೇಡಮ್ ಇವರ ಹತ್ರ ಕೇಳ್ಕೊಳ್ತಾ ಇದ್ದೆ. Thank you, Raviraj sir. Thank you. Good morning, all. Dr. Jagadish Bala, he got his MCom and PhD degree from Mangalore University. He is in government service from 1996. He is an eminent resource person for groundwater harvesting. Published many research papers in national and international journals. He was resource person for various workshops and conferences. At present, he is serving as the principal of Government First Grade College for Women, Balmata, Mangalore. Thank you. ಥ್ಯಾಂಕ್ ಯು ಮೇಡಮ್. ಇವಾಗ ಈ ಒಂದು JCI ರೈಸ್ ಟ್ರೈನಿಂಗ್ ಕಾರ್ಯಕ್ರಮದ ತರಬೇತುದಾರರಾದಂತಹ JCI ಸೆನೆಟರ್ ಪೀಟರ್ ಆಂಟೋನಿ ಪಿಂಟೋ ಇವರ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕಂತೇಳಿ JC ದಿವ್ಯಜ್ಯೋತಿ ಇವರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. Good morning, all. Peter Anthony Pinto, born on April 26, 1977, in an agriculturist family. As a fifth child to late Frederick and Stella Pinto, he did his higher primary and high school education in Gurupura, Kaikamba. Graduated in commerce from Mangalore University. He pursued his master's and diploma in HRM, marketing management from Mysore University. He is married to Flavia and blessed with children Pramit, Pritika and Pranit. He is the founder president of JCI Mangalore Lalbagh. A movement empowers the youth from age group of 18 to 40 for self-development. He is qualified zone trainer in JCI. He is successful businessman and a successful advisor in LIC and Star Health Insurance. Also, he is a distributor of Amway company products. Thank you. ಥ್ಯಾಂಕ್ ಯು JC ದಿವ್ಯ. ಇವಾಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಜಗದೀಶ್ ಬಾಳ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಎಜುಕೇಶನ್ ಆನ್ ಸ್ಟಾರ್ಟ್ಅಪ್ಸ್ ಅಂಡ್ ಸಪೋರ್ಟ್ ಆಫ್ ಗವರ್ಮೆಂಟ್ ಈ ಬಗ್ಗೆ ಒಂದು
ಒಳ್ಳೆ ಉಪಯುಕ್ತ ಮಾಹಿತಿಯನ್ನ ಕೊಡ್ಲಿಕ್ಕೋಸ್ಕರ ನಮ್ಮ ಜೊತೆ ಟೈಪ್ ಮಾಡಿಕೊಂಡು JCI ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ನವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಮಕ್ಕಳು ಇದರಿಂದ ಪ್ರಯೋಜನವನ್ನು ಪಡ್ಕೊಳ್ಳಿ. ಗವರ್ಮೆಂಟಿನ ಹಲವಾರು ಕಾರ್ಯಕ್ರಮಗಳು ಎಷ್ಟೋ ಸಂದರ್ಭದಲ್ಲಿ ಗೊತ್ತಿರ್ತದೆ, ಅದರ ಡೀಪ್ ನಾಲೆಜ್ ಇರುವುದಿಲ್ಲ. ಇಂಟ್ರೆಸ್ಟ್ ಇದ್ದವರಿಗೆ ಈ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತೆ ಈ ಬಗ್ಗೆ ಸ್ವಲ್ಪ ಟು ಆಕ್ಟ್ ಅಪಾನ್ ಈ ರೀತಿ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಬೇಕು. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಜೊತೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ನ ಜೊತೆ ಟೈ ಅಪ್ ಮಾಡಿಕೊಂಡು ಹಮ್ಮಿಕೊಂಡದ್ದಕ್ಕಾಗಿ JCI ಎಲ್ಲ ಪದಾಧಿಕಾರಿಗಳಿಗೆ, ಮೆಂಬರ್ಸ್ಗೆ ಕಾಲೇಜಿನ ಪರವಾಗಿ ಆತ್ಮೀಯ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಂಡು ಈ ನಾಲೆಜಿನ ಮೂಲಕವಾಗಿ ಅವರೇ ಅಥವಾ ತಮ್ಮ ಹಿತೈಷಿಗಳಿಗೆ ಹೇಳಿಕೊಂಡು ಇದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಪಡ್ಕೊಳ್ಳಿ, ಯಂಗ್ಸ್ಟರ್ಸ್ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಹಿಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ JCI ಅನ್ನೋರು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಮತ್ತೆ ವೋಕಲ್ ಫಾರ್ ಲೋಕಲ್ ಇಂತಹ ಇಶ್ಯೂಸಿಗೆ ಬಹಳ ಒತ್ತು ಕೊಟ್ಟು ಟ್ರೈನಿಂಗ್ ಅನ್ನು ಕೊಡ್ತಾ ಇರುವಂತ ಗಮನಕ್ಕೆ ಬಂತು. ಖಂಡಿತವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರ್ತೇನೆ. ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ನಂತರ ಪುನಃ ಅವ್ರದ್ದು ಬೇರೆ ಟ್ರೈನಿಂಗ್ ಕಾರ್ಯಕ್ರಮ ಇವತ್ತೇ ಉಂಟು ಅಂತ ಗೊತ್ತಾಯ್ತು. ಅದಕ್ಕೂ ಕೂಡ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಕೂಡ ವಂದನೆಗಳು. ಥ್ಯಾಂಕ್ಸ್ ಸರ್, ನಿಮ್ಮ ಒಂದು ಕೈಂಡ್ಲಿ ವರ್ಡ್ಸಿಗೆ. ಸೊ ಇವಾಗ ನಾನು ಈ ಒಂದು ಕಾರ್ಯಕ್ರಮದ ತರಬೇತುದಾರರಾದಂತಹ JCI ಸೆನೆಟರ್ ಪೀಟರ್ ಆಂಟೋನಿ ಪಿಂಟೋ ಅವರಿಗೆ ಮುಂದಿನ ತರಬೇತಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ದಯವಿಟ್ಟು ಈ ಕಾರ್ಯಕ್ರಮ ನಡೆಸಿಕೊಡ್ತೀನಿ. ಪೀಟರ್ ಸರ್ ಮ್ಯೂಟ್ ಆಗಿದೆ. ದೀಪಕ್ ಗಂಗೂಲಿ ಅವರೇ, ನನ್ನೊಂದು ಕೋ ಹೋಸ್ಟ್ ಮಾಡ್ತೀರಾ? ಎಸ್ ಸರ್. ಓಕೆ, ಸರ್ ಐ ಸ್ಟಾರ್ಟ್. ರವಿರಾಜ್, ಸ್ಕ್ರೀನ್ ವಿಸಿಬಲ್ ಇದೆಯಾ? ಎಸ್ ಸರ್ ವಿಸಿಬಲ್ ಇದೆ. Okay, so good morning everybody, and warm welcome to RISE program of JCI Impact which they organized illi ಮಾಡ್ತಾ ಇರುವಂತದ್ದು. I thank for the privilege given by JCI Impact for me, and privilege once again given from the colleges. ಇಲ್ಲಿ ಬಂದ ಉದ್ದೇಶ ನಾನಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಗವರ್ಮೆಂಟ್ ಸ್ಕೀಮ್ಗಳು ಅಥವಾ ಸ್ಟಾರ್ಟ್ಅಪ್ ಅನ್ನು ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ರೈಸ್ ಮಾಡುವಂತ ಸ್ಥಿತಿಯಲ್ಲಿ ಹೇಳುವಂತ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿಲ್ಲ. ಖಂಡಿತವಾಗಿಯೂ ಈ ರೈಸ್ ಪ್ರೋಗ್ರಾಮ್ ನಿಂದ ನಾವು ಮಾಡುವ ಅವೇರ್ನೆಸ್ ಹಾಗೂ ಇದರ ಬೆನಿಫಿಟ್ ಗಳನ್ನು ನಾವು ಹೇಗೆ ತಗೊಳ್ಬಹುದು, ಮತ್ತೊಂದು ಇದರಿಂದ ಮೋಟಿವೇಶನ್ ತೆಗೆದುಕೊಂಡು ನಾವು ಮುಂದಿನ ಜೀವನದಲ್ಲಿ ನಮ್ಮದೇ ಆದ ಐಡಿಯಾಸ್ ಗಳನ್ನು ಇದ್ರೆ ಅದನ್ನು ಮುಂದೆ ಹೇಗೆ ಕೊಂಡೋಗ್ಬಹುದು, ಮತ್ತು JCI ಮತ್ತು ಈ ಒಂದು ಸಂಬಂಧವನ್ನು ಯಾವ ರೀತಿ ಬೆಳೆಸ್ಕೊಳ್ಬಹುದು ಅಂತೇಳಿ ಈ ರೀತಿಯಲ್ಲಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ತನಕ ಮಾತನಾಡುವ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೇನೆ. ಏನಾದ್ರೂ ಡೌಟ್ಸ್ ಗಳಿದ್ರೆ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಯು ಕ್ಯಾನ್ ಜಸ್ಟ್ ಟೈಪ್ ದಿ ಡೌಟ್ಸ್, ಆರ್ ಲೇಟರ್ ಪಾರ್ಟ್ ವಿ ಕ್ಯಾನ್ ಮೀಟ್, ಬಿಕಾಸ್ ದಿಸ್ ಇಸ್ ನಾಟ್ ಎ one day program, something like that. It is basically a continuous learning where we will try to connect with you, or you can connect with us so that we can develop together. First of all, so myself, JCI Senator Peter Anthony Pinto, basically a professional insurance agent from the past 27 years. I'm an entrepreneur. I put my hands in many businesses, one by one. Somewhere I was successful, somewhere I was not successful, and we faced many of the challenges and we have overcome in the 3 decades. Let me speak about something about JCI. JCI ನನ್ನ ಲೈಫ್ ಅಲ್ಲಿ ಬಂದದ್ದು in the year 2015 because of some incident which has happened. ನಾವು JCI ಮಂಗಳೂರು ಲಾಲ್ಬಾಗ್ ಅಂತ ಒಂದು ಅಸೋಸಿಯೇಷನ್ ಇಂದ ನಾವೊಂದು ಸಂಸ್ಥೆಯನ್ನು ಶುರು ಮಾಡಿದೆವು. ಈಗ ಸುಮಾರು 50ಕ್ಕಿಂತ ಜಾಸ್ತಿ ಸದಸ್ಯರನ್ನು ಇದ್ದುಕೊಂಡು ನಾವು ಈ ಸಂಸ್ಥೆಯಲ್ಲಿ ಅನೇಕ ಉಪಯೋಗಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. 18 ರಿಂದ 40 ವರ್ಷದ ಯುವಕರಿಗೆ ಇದೊಂದು ಮಾದರಿಯಾಗುವ ತರಬೇತಿಗಳನ್ನು ನೀಡುವಂತ ಒಂದು ಸಂಸ್ಥೆ.
ನಮ್ಮ ಮಿಷನ್ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ ಟು ಪ್ರೊವೈಡ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ದಟ್ ಎಂಪವರ್ ಯಂಗ್ ಪೀಪಲ್ ಟು ಕ್ರಿಯೇಟಿವ್ ಪಾಸಿಟಿವ್ ಚೇಂಜಸ್. ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ವಿ ಟ್ರೈ ಟು give the opportunities, we ignite, we just educate, we just give awareness on what are the opportunities are available for youth, and we will try to build them with creative positive changes in their life. Okay, JCI has got a vision. Yakandre, this is an organization which was started in the year 1915, and now 105 years we have done. And because of the vision, mission, and all the guidelines which are internationally monitored, it is spread across 115 countries. 5 ಲಕ್ಷಕ್ಕಿಂತ ಜಾಸ್ತಿ ಸದಸ್ಯರು ಇದರಲ್ಲಿ ಆಕ್ಟಿವ್ ಆಗಿದ್ದಾರೆ. ಎಷ್ಟೋ ಜನ, ಒಂದು 3 ಪಟ್ಟು ಜನ ಸದಸ್ಯರು ಯಾರು ಆಗಿದ್ರು, ದೇ ಆರ್ ಅಲ್ಯುಮಿನೀಸ್ ಅಂತ ಹೇಳ್ತೇವೆ. ಔಟ್ಸೈಡ್ ದೇ ಆರ್ ಸಪೋರ್ಟಿಂಗ್ ಅಸ್ ಅಂಡ್ ದೇ ಆರ್ ವೆರಿ ಆಕ್ಟಿವ್ ಸಿಟಿಸನ್. ಅಂಡ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಉದ್ದೇಶ ಏನಿದೆ, ಇಲ್ಲಿ ವಿಷನ್ ಏನಿದೆ, to be the leading global network of young active citizens. Network ಅಂತ ಹೇಳಿದ್ರೆ it is network. Today we are considering human resources. ನಮ್ಮ ಫ್ರೆಂಡ್ಶಿಪ್ ಏನಿದೆ, ನಮ್ಮ ಕನೆಕ್ಟಿವಿಟಿ ಎಲ್ಲಿದೆ, ಅದನ್ನೆಲ್ಲ ನಾವು ನೆಟ್ವರ್ಕ್ ಅಂತೇಳಿ ನಾವು ಭಾವಿಸ್ತೇವೆ. ಸೊ ಅಲ್ಲದೆ ಅದು ಕೂಡ ಒಂದು ದೊಡ್ಡ ರಿಸೋರ್ಸ್ ಆಗಿದೆ ನಮ್ಗೆ. ಸೊ ಈ ಒಂದು ರಿಸೋರ್ಸ್ ಅನ್ನು ಫ್ರೂಟ್ಫುಲ್ ವೇ ಅಲ್ಲಿ ನಮ್ಮ JCI ನಮ್ಗೆ ಬಳಸಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ನಮ್ಮ NGB ನ್ಯಾಷನಲ್ ಗವರ್ನಿಂಗ್ ಬೋರ್ಡ್. JCI ಇಂಟರ್ನ್ಯಾಷನಲ್ ನಿಂದ ಬಂದ ಒಂದು ತರಬೇತಿಯನ್ನು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಗೆ ಕೊಡಬೇಕು ಅಂತ ಹೇಳಿ ನಮ್ಮ JCI ಇಂಡಿಯಾದ ಆಫೀಸರ್ಗಳು ಇಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಲೋಕಲ್ ಅಲ್ಲಿ ಝೋನ್ 15 ಅಂತ ಹೇಳಿ ಸೌಜನ್ಯ ಹೆಗ್ಡೆ, ಶಿ ಇಸ್ ದ ಝೋನ್ ಪ್ರೆಸಿಡೆಂಟ್, ಇವತ್ತು ಗೆಸ್ಟ್ ಆಗಿ ಬಂದು ನಮ್ಮ ಈ ತರಬೇತಿಯನ್ನು ಇನಾಗ್ರೇಷನ್ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ರಾಖಿ ಜೈನ್ ಅವರು ಇಲ್ಲಿದ್ದಾರೆ. ಹಾಗೂ ಇವರೆಲ್ಲ ಸದಸ್ಯರು ನಮ್ಮ ಈ ತರಬೇತಿಗಳನ್ನು ನಮ್ಗೆ ಹಾಗೂ ಮಾರ್ಗದರ್ಶನವನ್ನು ನೀಡುವಂತ ಒಂದು ವರ್ಕ್ ಫೋರ್ಸ್ ಆಗಿದೆ. ಈ ಒಂದು ಹೊಸ ಕಾರ್ಯಕ್ರಮ ರೈಸ್ ಅಂತೇಳಿ, ಈ ರೈಸ್ ಅಂತೇಳಿ ನಮ್ಮ ಒಂದು ಹೊಸ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ ರೀಬಿಲ್ಡ್ ಮಾಡ್ಲಿಕ್ಕೆ ನಮ್ಮ ಥಾಟ್ಸ್ ಅನ್ನು, ನಮ್ಮ ಬಿಸ್ನೆಸ್ ಅನ್ನು, ನಮ್ಮ ಲೈಫ್ ಸ್ಟೈಲ್ ಅನ್ನು ಮತ್ತು ನಮ್ಮ ಸಮಯವನ್ನು ವಿನಿಯೋಗಿಸ್ಲಿಕ್ಕೆ ನಾವು ಇನ್ವೆಸ್ಟ್ ಅಂತ ಹೇಳ್ತೇವೆ. ಹಾಗೆ ಬೇರೆ ಒಂದು ವಿಷಯಗಳಲ್ಲಿ ಇದನ್ನು ಮುಂದುವರಿಸಲಿಕ್ಕೆ ನಮಗೆ ಒಂದು ಅವಕಾಶ ಈ ಒಂದು ಪ್ರೋಗ್ರಾಮ್ ಮುಖಾಂತರ ಚಾಲೆಂಜ್ ದ ಚಾಲೆಂಜಸ್ ಅಂತ ಹೇಳಿ ನಮ್ಗೆ ಬರ್ತದೆ. ನಮ್ಗೆ ಬರುವ ಕಷ್ಟಗಳು ನಾವು ಪ್ರಾಬ್ಲಮ್ಸ್ ಅಂತ ಹೇಳಿ ಯಾವತ್ತೂ ತಿಳ್ಕೊಳ್ಳೋದಿಲ್ಲ. we take them as a challenges. So whenever we are accepting that it is challenges, it is easy for us to overcome that. So we are giving some kind of inputs how to overcome the challenges. So this is exclusively for for the students, or maybe from any group of people. ಇದು ಈ ಒಂದು ಸೆಷನ್ ಏನು ನೀವು ಅಟೆಂಡ್ ಮಾಡ್ತೀರಾ ಒಂದು ಅರ್ಧ ಗಂಟೆಗೆ, ಇದು ಯಾರಿಗೂ ಕೂಡ ಡೆವಲಪ್ ಆಗ್ತದೆ, ಯೂಸ್ ಆಗ್ತದೆ. ಯಾಕಂತ ಹೇಳಿದ್ರೆ it is either it will be useful for yourself, or you can share this with some other, because today if you look around, ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕೂಡ ಪ್ಯಾನಿಕ್ ಅಂತ ಆಗಿದೆ. ಅಂತ ಒಂದು ಸಿಚುವೇಶನ್ ಅಲ್ಲಿ ಇದು ನಮ್ಗೆ ಒಂದು ತುಂಬಾ ಉಪಯುಕ್ತವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಗೆ ಒಂದು ಕ್ವಶನ್ ಗಳನ್ನು ಕೇಳ್ತಾ ಇದ್ದೇನೆ. ನೀವು how do we know that when you are happy and positive? ನೀವು ಯಾವ ರೀತಿ ಒಂದು ಹ್ಯಾಪಿ ಅಥವಾ ಪಾಸಿಟಿವ್ ಆಗಿದ್ದೀರಾ ಅಂತ ಹೇಳಿ ಹೇಗೆ ತಿಳಿತದೆ? ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬಹುದಾ? How you define as you are happy or positive? Am I audible? Able to speak? Anybody can able to speak? Unmute and speak. Yes sir, audible. Okay, so I just requested you to just type on the chat box. How do we know when we are happy and positive? Can we just contribute? Deepak, can you help me something in the chat box, something, whatever is there? Deepak, anybody? Yes sir. Yes sir.
Any charts have come because I cannot see here. Okay, somebody is telling that I found my surroundings being happy. Okay, Happy, you, yeah. something like outside, alva. You get a lot of excitement, celebration, happy moments. All those things will be there, right? So everything when it is happening, we can understand. People are cheering up. All things are okay. We are free. Correct? Correct. You are absolutely right. Next, dull and down. How do we know when we are dull and down? ನಾವು ತುಂಬಾ ಬೇಸರದಲ್ಲಿದ್ದೇವೆ, ಚಿಂತೆಯಲ್ಲಿದ್ದೇವೆ ಅಂತ ಹೇಳಿ ನಮ್ಗೆ ಯಾವಾಗ ಗೊತ್ತಾಗ್ತದೆ? ಏನು ಸೌಂಡ್ ಇಲ್ಲದಾಗ, ಅಥವಾ ನಥಿಂಗ್ ಇಸ್ ಹ್ಯಾಪನಿಂಗ್ ದೇರ್, ಆರ್ ಸಮ್ ಕೈಂಡ್ ಆಫ್ ಸಾರೋಸ್ ಆರ್ ಕೈಂಡ್ ಆಫ್ ಪ್ರಾಬ್ಲಮ್ಸ್, ಅಥವಾ ನಾವು ಒಂದ್ ಕಡೆ ಸ್ಯಾಡ್ನೆಸ್ ಇರುವಾಗ ನಮ್ಗೆ ಗೊತ್ತಾಗ್ತದೆ, ಹೌದಲ್ವಾ? ಸೊ ದೀಸ್ ಆರ್ ದ ಸಿಚುವೇಶನ್. ಈ ಸಿಚುವೇಶನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಇಮೋಷನ್ಸ್, ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಸ್ಟ್ರಾಂಗ್ ಫೀಲಿಂಗ್ಸ್ ಗಳು ನಮ್ಗೆ ಇರ್ತದೆ, ಮತ್ತು ನಮ್ಮ ಸಂಬಂಧ ಬೇರೆಯವರ ಜೊತೆಯಲ್ಲಿ ಯಾವ ರೀತಿ ಇದೆ ಎಂಬುದರ ಮೇಲೆ ಹೊಂದ್ಕೊಂಡಿರ್ತದೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಖುಷಿಯಾಗಿರುವಾಗ ಮತ್ತು ನಾವು ಬೇಸರದಲ್ಲಿರುವಾಗ ನಮ್ಮ ಒಂದು ಜೀವನದ ಮೇಲೆ ಅದು ನಮ್ಗೆ ಏನಾಗ್ತಂದ್ರೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತದೆ. ಸೊ ಮೊದಲು ಹೇಗಿದ್ರು ಜನರು ಅಂತ ಹೇಳಿದ್ರೆ, ಯಾಕೆ ಅವರು ಆ ಇಮೋಷನ್ಸ್ ಅನ್ನು ತೋರಿಸ್ತಾ ಇದ್ರು ಅಂತ ಹೇಳಿ, ಅಂದ್ರೆ ಖುಷಿಯಾದ ಇಮೋಷನ್ ಅಥವಾ ಬೇಜಾರದ ಇಮೋಷನ್. ಬಟ್ ನೀವು ಓಲ್ಡನ್ ಡೇಸಿಗೆ ಹೋದ್ರೆ, ನಾನು ಒಂದು ಗೋಯಿಂಗ್ ಥ್ರೂ ಸಮ್ ಆಫ್ ದ ಇದು ಟ್ರೈನಿಂಗ್ ಮೆಟೀರಿಯಲ್ಸ್ ಅಲ್ಲಿ ಹೋಗುವಾಗ, ಜನರು ಅವರ ಸರ್ವೈವಲ್ಗೋಸ್ಕರ ಅವರು ಬದುಕಬೇಕಿತ್ತು, ಅವರು ಹೋರಾಡಬೇಕಿತ್ತು. ಸರ್ವೈವಲ್ ಅಂದ್ರೆ ಎಂತದು? ನಿಮ್ಮ ಕಾಡಿನಲ್ಲಿ ಜನಾಂಗದವರು ಬದುಕಿರುವಾಗ ಅವರು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಲಿಕ್ಕೆ, ಬೇರೆಯವರಿಂದ ರಕ್ಷಣೆ ಮಾಡ್ಲಿಕ್ಕೆ ಇದೆಲ್ಲ ಇತ್ತು. ಆಗ ಏನ್ ಮಾಡ್ತಿದ್ರು ಅವರು? ಅವರದ ಇಮೋಷನ್ಸ್ ಅನ್ನು ತೋರಿಸಿದ್ರು. ಈಗ ನಮ್ಗೆ ಗೊತ್ತಿರ್ತದೆ, ಒಬ್ಬರಿಗೆ ಕೋಪ ಬಂದಿದೆ ಅಂತ ಹೇಳಿದ್ರೆ ಅವರ ಮುಖ ನೋಡಿದಾಗ್ಲೇ ನಮ್ಗೆ ಗೊತ್ತಾಗ್ತದೆ. ಸೊ ಈ ರೀತಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಇಮೋಷನ್ಸ್ ಗಳು ನಮ್ಗೆ ಕಂಡಾಗ್ಲೇ ನಮ್ಗೆ ಅರ್ಥ ಆಗ್ತಿತ್ತು. ಅವರಿಗೆ ಹೆದರಿಕೆ ಆಗಿದೆಯಾ, ಅವರಿಗೆ ಕಷ್ಟ ಉಂಟಾ, ಅವರಿಗೆ ತೊಂದರೆಗಳು ಉಂಟಾ. ಸೊ ಈ ರೀತಿ. ಸೊ ನಮ್ಗೆ ಕೂಡ ಇನ್ ಅಂಡ್ ಅರೌಂಡ್ ಅಲ್ಲಿ ನಾವು ನೋಡಿದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಇಮೋಷನ್ಸ್ ಗಳು ನಮ್ಗೆ ಪರಿಸರದಲ್ಲಿ ನೋಡುವಾಗ ಎಲ್ಲರಲ್ಲಿ ಯಾವ ರೀತಿ ಒಂದು ರೀತಿಯ ಇಮೋಷನ್ಸ್ ಗಳು ಈಗ ನಮ್ಗೆ ಕಾಡ್ತಾ ಇವೆ. ಸೊ ಇದನ್ನು ನಾವು ಏನ್ ಮಾಡ್ಬೇಕು? ಮೊದಲಿನ ಇಮೋಷನ್ಸ್ ಗಳು ಬೇರೆ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡಿದ್ದೇವೆ, whereas today's emotions we have to handle in a different way. So we will discuss on these things immediately now. So basically ಏನಾಗ್ತದೆ ಅಂತ ಹೇಳಿದ್ರೆ, what are the things we are facing outside? Maybe some people having ಏನಂತ ಹೇಳಿದ್ರೆ ಈ ಆಂಗರ್ ಅಂತ ಇರ್ತದೆ, ನಮ್ಗೆ ಕೋಪ ಬರುವಂತದ್ದು. ಇದು ಯಾಕಂತ ಹೇಳಿದ್ರೆ, ನಮ್ಗೆ ಪ್ರಾಬ್ಲಮ್ಗಳು ಬಂದ್ರೆ, ನಮ್ಗೆ ಥ್ರೆಟ್ಗಳು ಇದ್ರೆ, ನಮ್ಗೆ ಆಗ ನಾವು ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ಲಿಕ್ಕೋಸ್ಕರ ಆ ಒಂದು ಕೋಪವನ್ನು ನಾವು ತೋರಿಸ್ತೇವೆ. ನಮ್ಗೆ ಹೆದರಿಕೆಗಳು ಯಾವಾಗ ಇರ್ತದೆ? ಹೆದರಿಕೆ ಯಾಕಂತ ಹೇಳಿದ್ರೆ, ನಮ್ಗೆ ಬಿದ್ರೆ ಪೆಟ್ಟಾಗ್ತದೆ, ಹೊರಗಡೆ ಹೋದ್ರೆ ಏನಾದ್ರೂ ಹೊಡಿತಾರೆ, ಆ ರೀತಿ ಹೆದರಿಕೆಗಳು. ನಮ್ಗೆ ಡೇಂಜರ್ ಉಂಟಂತ ಹೇಳಿ. ಕೆಲವೊಮ್ಮೆ ನಮ್ಗೆ ಸರ್ಪ್ರೈಸ್ ಅಂತ ಹೇಳಿದ್ರೆ ಸಡನ್ ಆಗಿ ಬರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೋವಿಡ್ ಸಿಚುವೇಶನ್ ಮೊನ್ನೆ ಬರುವಾಗ, ಇಟ್ ವಾಸ್ ಎ ಸರ್ಪ್ರೈಸ್ ಟು ಅಸ್. ನಮ್ಗೆ ಫಸ್ಟ್ we never thought that it will impact us, but later on when it is attacked us, definitely it was a surprise. Some surprises like ನಮ್ಗೆ ಗಿಫ್ಟ್ ಗಳು ಸಿಗುವಂತದ್ದು, ಆ ರೀತಿ ಸಡನ್ಲಿ. ಸೊ ಏನಂತ ಹೇಳಿದ್ರೆ, this will result in something. So you will result in getting some joy, something like that. Some sadness ಅಂತ ಹೇಳಿದ್ರೆ, ನಮ್ಮ ಯಾರು ಪ್ರೀತಿಯಿಂದ ಇರ್ತಾರೆ ಅಥವಾ ನಮ್ಮ ಹ್ಯಾಪಿನೆಸ್ ಮೂಮೆಂಟ್ ಇರ್ತದೆ, ಅದು ನಮ್ಗೆ ಸಿಗದಾಗ ನಮ್ಗೆ ಸ್ಯಾಡ್ನೆಸ್ ಕೂಡ ಬರ್ತದೆ. ಟ್ರಸ್ಟ್ ಅಂತ ಹೇಳ್ತೇವೆ, ಒಬ್ಬರನ್ನೊಬ್ಬರು ನಮ್ಗೆ ಒಂದು ಸಂಬಂಧಗಳು ನಮ್ದು ಗಟ್ಟಿ, ನಮ್ಮ ಮೇಲೆ ನಂಬಿಕೆ ಅಂತ ಹೇಳ್ತೇವೆ. ಸೊ ಈ ರೀತಿ ನಂಬಿಕೆ ಇರುವಂತ ಇದು ಕೂಡ ನಮ್ಗೆ ಇರ್ತದೆ. ಈ ರೀತಿ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ ಬರುವಾಗ, ನಮ್ಗೆ ಈ ರೀತಿಯ ಒಂದು ಪ್ಯಾಂಡಮಿಕ್ ಅಲ್ಲಿ ಬರುವಾಗ ನಾವು ಯಾವ ರೀತಿ ನಮ್ಮ ಒಂದು ಮೆಂಟಲ್ ಮೇಲೆ ಒಂದು ಇಂಪ್ಯಾಕ್ಟ್ ಆಗ್ತದೆ, ಅಥವಾ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಅಂತ ಹೇಳಿ ನಾವು ಈ ರೀತಿ ಇವತ್ತು ಡಿಸ್ಕಸ್ ಮಾಡುವ. ಸೊ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ, lack of time, I will not give a chance to write down anything here. We wanted to list out some of the negative as well as positive emotions. ಏನ್ ಮಾಡುವ ಅಂತ ಹೇಳಿದ್ರೆ, we will just quickly run through what are these ಅಂತ ಹೇಳಿ. At current time we will have some fear. Namge outside we definitely have fear. Now Deepak was telling about, I was there in business and we are facing some challenges anta. So when I was thinking about giving this idea of startup, I thought of sharing this information to you so that we put a platform to understand why we are doing this. So now what we are doing is, we are having some challenges like fear. We already discussed about this. Disgusting. So whatever we do, it will not give any result. So we have some
disgusting emotions or challenges which we are in front of us. We have some frustration because from the past 18 months, 19 months, we are just having a lot of challenges. So this frustration will be there. Loneliness, there are people who cannot spend time. ಅವರಿಗೆ loneliness ಆಗ್ತಾ ಇದೆ, ಏನು ಮಾಡೋದಂತ ತಿಳಿಯುವುದಿಲ್ಲ. So next, the people have some shock. Some people have faced, they lost their people, some people they lost their business, they don't know about things. So there is an uncertainty. So all those things put together, we have lots of fearful moments in amongst us. These are the challenges. Now what we have to do before thinking about a new idea or anything to start something like that, what we have to do, we have to create a hope now. So what we have to do, wherever there is a fear, wherever there is a problem, there is a challenge, we have to convert into positive values like love, contentment, gratitude, curiosity, all those things we have to develop. So when we are converting this into positive, then only we can think about new ideas. Now what will happen? Now when you are having some challenges, we cannot run from there. What we can do, we can think about your situation, we see it, we think about it, and we act about it. We have to evaluate the situation, and then only we can manage them. We cannot control, we cannot stop the problems, we cannot to manage that. What we have to do, we have to accept it, we have to evaluate what it is, and we have to act on that so that we can manage them. We cannot control on them. So what we have to do now, we have to avoid the negative exposure. So now ಏನ್ ಮಾಡಬೇಕು, instead of all this association, ನಿಮ್ಗೆ ಗೊತ್ತಿರಬಹುದು ಟಿವಿ ನ್ಯೂಸ್ ಎಂತ ಎಲ್ಲೆಲ್ಲಿ ಬರ್ತದೆ, we have to avoid that. We have to talk to a good friend who is very positive. If you see, JCI is an organization where he is helping us to be with people, good people, and definitely ಏನಾಗಿದೆ ಅಂತ ಹೇಳಿದ್ರೆ, because of this one reason, we are attending lot of trainings, lot of materials which has come to us. We are associating good people. I think today morning we had a training at 6 to 7 o'clock, just a sharing of information. Got up at 5:30, freshen up ourselves, and we just about 40 to 50 people, we just try to in a positive association, so that we can make. You can join for a course, whichever things are there, you can learn new. Stick to your future goals. If you have something like a future, because hope is only giving us hope to live, right? So ಆ ರೀತಿ ನಮ್ಮ ಫ್ಯೂಚರ್ ಗೋಲ್ಸ್ ಗಳು ಏನಿದೆ, ಆ ಗೋಲ್ಸ್ ಅನ್ನು ನಾವು ಚೇಂಜ್ ಮಾಡದೆ ಅದರ ಬಗ್ಗೆ ಥಿಂಕ್ ಮಾಡಬಹುದು. ಸೊ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ತುಂಬಾ ಡಿಸ್ಟರ್ಬೆನ್ಸ್ ಇರುವಂತದ, ಕಿರಿಕಿರಿ ಇರುವಂತದ, ಅದನ್ನೆಲ್ಲ ಸೌಂಡ್ ಗಳನ್ನು, ಮ್ಯೂಸಿಕ್ ಗಳನ್ನು ನಾವು ಅವಾಯ್ಡ್ ಮಾಡಬಹುದು. ರೀಡಿಂಗ್ ಎ ಬುಕ್ ಇಸ್ ಅ ವೆರಿ ಗುಡ್ ನಮ್ಗೆ ಮೆಥಡ್ ವೇರ್ ವಿ ಕ್ಯಾನ್ ಕೀಪ್ ಅವರ್ ಇಮೋಷನ್ಸ್ ಗಳನ್ನು ಮ್ಯಾನೇಜ್ ಮಾಡ್ಲಿಕ್ಕೆ, ಅಥವಾ ನಮ್ಮ ನೆಗೆಟಿವಿಟಿಗಳನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗುವಂತದ್ದು. ಬುಕ್ ಅಲ್ಲಿ ಬರೀಬಹುದು, ವಿಷಯಗಳನ್ನು ತಿಳ್ಕೊಳ್ಬಹುದು, ಅಥವಾ ಕಾಲಮ್ಸ್ ಗಳನ್ನು ಬರೀಬಹುದು. ಸೊ ಲೈಕ್ ದಿಸ್ ವಿ ಕ್ಯಾನ್ ಸ್ಟ್ರೆಚ್ ಅವರ್ ಬಾಡಿ, ಮೈಂಡ್ ಅನ್ನು ನಾವು ಸ್ವಲ್ಪ ಎಂತ ಹೆಲ್ತಿಗೋಸ್ಕರ ನಾವು ಒಳ್ಳೆದನ್ನು ಮಾಡಿ ಥಿಂಕ್ ಮಾಡಿ, ಒಳ್ಳೆ ಒಳ್ಳೆ ಫುಡ್ ಅನ್ನು ಕುಕ್ ಮಾಡಬಹುದು, ಒಳ್ಳೆ ಮನೆಯಲ್ಲಿ ಅಸೋಸಿಯೇಷನ್ ಕ್ರಿಯೇಟ್ ಮಾಡಬಹುದು, ಸ್ವಲ್ಪ ಆಟ ಆಡಬಹುದು. ಸೊ ಈ ರೀತಿ ಎಲ್ಲಾ ಥಿಂಗ್ಸ್ ಗಳನ್ನು ಮಾಡಿ ನಮ್ಮ ಈ ನೆಗೆಟಿವ್ ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡಬಹುದು. ನಾವು ಲೆಟ್ ಅಸ್ ಗೋ ಟು ದ ಮೇನ್ ಟಾಪಿಕ್. ನಾನು ಈ ಟಾಪಿಕ್ ಬಗ್ಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಯಾಕೆ ಡಿಸ್ಕಸ್ ಮಾಡಿದ್ದೆ ಅಂತ ಹೇಳಿದ್ರೆ, ಬಿಕಾಸ್ ಅನ್ಲೆಸ್ ವಿ ನೋ ವೈ ವಿ ವಾಂಟ್ ಸಮಥಿಂಗ್ ಇನ್ ಲೈಫ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಹೌ ಟು ಗೆಟ್ ಅಂಡ್ ವೇರ್ ಟು ಗೋ ಅಂತ ಹೇಳಿ ನಾವು ಹೇಳ್ತೇವೆ. ವೈ, ಯಾಕೆ ನಮ್ಗೆ ಬೇಕು ಅಂತ ಹೇಳಿ, ವೆರಿ ಮಚ್ ಇಂಪಾರ್ಟೆಂಟ್. Now let me ask a question. Are you really serious about starting up a startup, and why you need this startup? Yeah. You can share something in the chat box. Anybody wants to share something, you can just share in the chat box. Why you need startup, or why you need this activity? Yeah, JC Surya is telling me to achieve something. Okay, what is that something, JC Surya? You can just figure it out. Yeah. Anything? Anybody else? We have about 45 participants here, including me. I understood that the students are from college, and definitely in a college you have something fresh in your mind that I want to become something, I want to do something, I want to do another ಮಾಡಬೇಕಂತ ಇರ್ತದೆ. Can it be specific? ಏನಾದರೂ ಉಂಟಾ? Am I getting only one answer, or anybody can give their contribution? ಈ ಒಂದು ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಹೋದ್ರೆ, there is a bulb. ಬಲ್ಬ್ ಅನ್ನು ನಾವು ಯಾವಾಗಲೂ ಕೂಡ ಈ ಸ್ಟಾರ್ಟ್ಅಪ್ ಗೆ ಯಾಕೆ ಹೋಲಿಸ್ತೇನೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಥಾಮಸ್ ಅಲ್ವಾ ಎಡಿಸನ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಬಲ್ಬ್ ಅನ್ನು
ಇನ್ವೆಂಟ್ ಮಾಡುವಾಗ ಅವರಿಗೆ ಒಂದು ಥೌಸಂಡ್ಸ್ ಆಫ್ ಬಲ್ಬ್ಸ್ ಗಳನ್ನು ಐಡಿಯಾಸ್ ಗಳನ್ನು ಅವರು ವೇಸ್ಟ್ ಮಾಡಿದ್ರು. ಇದೊಂದು ನಮ್ಗೆ ಉತ್ತಮವಾದ ಒಂದು ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅಸ್. ಸೊ ಇಫ್ ಯು ಹ್ಯಾವ್ ಸಮಥಿಂಗ್ ಇನ್ ಮೈಂಡ್ ದಟ್ ಯು ವಾಂಟ್ ಟು build it on, or you are trusting that idea, then you have to be ready to forgo certain things in the life. So these are all called as yeah, somebody is writing me to create innovative business, have employment and provide employment to others as well as. Okay, definitely Mohammed, I will come to your point. We will not discuss in details, but in a overall things how the business has to be, and let us think about, if you have an idea, if you have an idea, don't think that a similar idea will definitely give you 100% result. This is startup concept is recently popularized by the government. But if you just go back in our time, when we were just like you in college 25 years before, we had some kind of motivation to start small kind of industries, small industries, because small industries or small scale industries were they were promoting. But today, anything related to technology, or by using technology, you can do a business, or the business is handled by in a different way, that is called as a startup, and government is supporting us in a very in a robust manner, with the funding, with the subsidies, with the infrastructure. Especially you have some like startup incubation centers are there, colleges are implementing, there are certain centers they will implement, they'll give guidance, they'll give help to you. So whatever things are there, it is available today, the infrastructure is ready. But do you have an idea? Do you have something positive idea which will be taken to the next? Are you ready for that idea? Any issue, any problem? Okay, do you have any idea? So all those things are very much required to be understood. ಸೊ ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇರುವ ಐಡಿಯಾವನ್ನು ನೀವು ಜೋಪಾನವಾಗಿ ನಿಮ್ಮಲ್ಲಿ ಇಟ್ಟುಕೊಂಡು, ವಾಟ್ ಯು ಟು ಡೂ ಇಸ್ ಯು ಆರ್ ಟು ಬಿಲ್ಡ್, ಕನಸುಗಳನ್ನು ಅದರ ಮೇಲೆ ಬಿಲ್ಡ್ ಮಾಡಬೇಕು, ಮತ್ತೆ ಅದನ್ನು ಹೇಗೆ ಮಾಡಬೇಕು, ಮುಂದೆ ಹೋಗ್ಬೋದು ಅಂತ ನಿಮ್ಗೆ ತಿಳಿಸ್ಕೊಳ್ತಾ ಇದ್ದೇನೆ ನಾನು. ಓಕೆ, ಬಿಫೋರ್ ಮೂವಿಂಗ್ ದಟ್, ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಪೀಪಲ್, ಎಲ್ಲೆಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ನೋಡಿ, ದ ಮೋಸ್ಟ್ ಆಫ್ ದ ಟೈಮ್ ನಾವು ನಮ್ಮದೊಂದು ಸ್ಟಾರ್ಟ್ ಅಪ್ ಬಿಸ್ನೆಸ್ ಅಥವಾ ಎಂಪವರ್ಮೆಂಟ್ ಅಥವಾ ಏನಾದ್ರು ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದ ತಕ್ಷಣ ಜನರು ಎಣಿಸೋದು, ನಾನು ಹೋಗ್ತೇನೆ, ನಾನು ಸ್ವಲ್ಪ ದುಡ್ಡು ಹಾಕ್ತೇನೆ ಅಥವಾ ಜನರ ಹತ್ರ ದುಡ್ಡು ತಗೊಳ್ತೇನೆ, ದೆನ್ ಐ ಪುಟ್ ಮನಿ ಇನ್ ಟು ದಿಸ್ ಅಂಡ್ ಐ ವಿಲ್ ಬಿ ಅ ಸಕ್ಸಸ್ಫುಲ್ ಪರ್ಸನ್. ಇಟ್ ಈಸ್ ಅಬ್ಸಲ್ಯೂಟ್ಲಿ ಎ ಬ್ಯಾಡ್ ಐಡಿಯಾ ಆರ್ ಎ ಬ್ಯಾಡ್ ಹೋಪ್. ಇದು ನಾವು ಕ್ರಿಯೇಟ್ ಮಾಡುವಂತದ್ದು. ವಾಟ್ ಯು ಹ್ಯಾವ್ ಟು ಥಿಂಕ್ ಇಸ್ businesses are already risk. So before that, let us understand what, from where the income is coming from, or the coming from, or the for our time. So okay, I have muted him. Okay, now the money is coming from the 4 quadrants. This is not told by Peter, this is written by a renowned business person called Robert T. Kiyosaki. ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, the money what is required for us, ನಾನು ಫಸ್ಟ್ ಗೆ ನಿಮ್ಗೆ ಹೇಳಿದೆ, why is very much important. If you are very much sure about your why, then you can think about from where you are going to get the money for it. So you may get money from the employment. If you go for job 9 to 6, going for a job, is it a bad idea? No, definitely, because you are working for somebody in somebody's idea, and you are trying to give your best there and try to help that organization and other co-workers to get better of their lifestyle. So you will be paid on the hourly basis on the skills and the expertise what you have. So jobs are definitely not bad. It is, you get experience there, and if you have something, then you can go on to the next quadrant, that is called self-employment. If it is nothing but it is kind of a job, but you are the owner of that job. See, here we mistake between the business and the self-employment. Business and self-employment is misunderstood here. Nothing like ಏನಂತ ಹೇಳಿದ್ರೆ, ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನು ನಾವು ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೇವೆ. ಎಲ್ಲಿ ನಾವು ಬಿಸ್ನೆಸ್ ಅಂತ ತಿಳ್ಕೊಳ್ಬೇಕಂತ ಹೇಳಿದ್ರೆ, ಎಲ್ಲಿ ನಮ್ಗೆ ಈ ರಾಬರ್ಟ್ ಟಿ ಕಿಯೋಸಾಕಿ ಏನ್ ಹೇಳ್ತಾರೆ, ಇಫ್ ಯು have some kind of systematic business which will be working without you, then it will be called a business anta. Any activity which is working beyond without you, that will be called as a business. And here he quotes, more than 300 people should work for you, or 500 people should work for you, 1,000 people should work for you. Without your presence, this system should run. Then only it is called as a business and will become a business owner.
We have one more column is called investors, who are ready to fund and give support to the self-employed or business people or employees wherever it is possible. How they are helping the employers in giving money? They will give the money to the business people, then the business people will spend towards the employees. They will not give directly to employees or for the self-employment. Investor will give you money only when you are having a big business which will be giving them the profit part. That is only the thing which is there. Now if you understand here employment, self-employment, business ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಈಗ ಸಾಧಾರಣ ಅರ್ಥ ಆಗ್ಬೋದು ನಿಮ್ಮ ಐಡಿಯಾ ಇದು ನಿಮ್ಗೆ ಹೌ ಮಚ್ ಕಾನ್ಫಿಡೆನ್ಸ್ ಯು ಆರ್ ಅಂತೇಳಿ. ಈ ಐಡಿಯಾ ನಿಮ್ಮದು ಇದ್ದದ್ದು, ನಿಮ್ಮ ಕೈಯಲ್ಲಿ ಇದ್ದದ್ದು, ಮುಂದೆ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶಗಳು ಇದ್ರೆ, ನಿಮ್ಗೆ ಇನ್ನೂ ಅದರ ಮೇಲೆ ಧೈರ್ಯ ಇದ್ರೆ ನೀವು ಅದನ್ನು ಟಿಕ್ ಮಾಡ್ಬೋದು. ಇಫ್ ಯು ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಐಡಿಯಾ which will be giving you then better you go for a search for a job. And if you are not very much this one, at least you can start your self-employment in a smaller scale. Yakandre when you are starting with the smaller scale, what will happen? You will try to build up on that idea. Slowly it will rise up. You may be having a good example in Mangalore. If you just go through the history of Ideal Ice Cream, which is there in Mangalore. Today they are multi-millionaires and they are having a vast business in Mangalore as well as South Kendra and other part of South Kendra. In fact, I think they are in Karnataka also. If you just see his background, the founder, I don't think he had business of this kind of thing. What he was not in ice cream business. He was there in some kind of crackers business. Okay. From there he started with the ice cream business in a small scale. But what he has done and with the idea, he has started to improve it. He wanted to do it. He put the foundation very well. Then he scaled up. Now today we are calling him as a business owner. But when he started, it was a self-employment. Similar kind of examples you can think. But what is the difference of this self-employment, employment, business and investor is there is a thin line which I told here. The line between the E and S and B and I is the differential. E and S will occupy around 80% of the world population. ಇಲ್ಲಿ ಈಗ 45 ಜನ ನಾವು ಗ್ರೂಪ್ ಅಲ್ಲಿ ಇದ್ದೇವೆ. ಇಲ್ಲಿ ನೋಡ್ತಾ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಅದನ್ನು 80-20 ರೂಲ್ ಅಂತ ಹೇಳಿ ಮಾಡಬಹುದು. 80% ಜನ ಎಂಪ್ಲಾಯ್ಮೆಂಟ್ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಟ್ಲ್ ಆಗ್ತಾರೆ. ಓನ್ಲಿ ಬಿಸ್ನೆಸ್ ಗೆ ಅದಕ್ಕೂ ಥಿಂಕ್ ಮಾಡೋದು ಅಥವಾ ಕೆಲಸ ಮಾಡೋದು ಎಷ್ಟು ಜನ? ಓನ್ಲಿ 20%. ಸೊ ದೀಸ್ ಆರ್ ಆಲ್ ಪೀಪಲ್. ಅಲ್ಲಿ ಕೂಡ ಸಕ್ಸಸ್ ರೇಷಿಯೋ ಡಿಪೆಂಡ್ ಆನ್ ಹೌ ಮಚ್ ಪ್ಯಾಷನೇಟ್ ಯು ಆರ್, ಹೌ ಮಚ್ ಗ್ರೌಂಡ್ ವರ್ಕ್ ಯು ಆರ್ ಡೂಯಿಂಗ್, ಹೌ ಗುಡ್ ಇಸ್ ಯುವರ್ ಐಡಿಯಾ. ಆಲ್ ದೋಸ್ ಥಿಂಗ್ಸ್ ಪುಟ್ ಟುಗೆದರ್ ನಿಮ್ದು ಸಕ್ಸಸ್ ರೇಷಿಯೋ ಬರ್ತದೆ. So if you are thought about something to start, if you are thought about that today I'm giving you something on government schemes and all, nothing, definitely that is 100% available. That is how part it is. But if you are very clear in the beginning what I told, why you need, and are you with that idea to pursue that, to achieve that, are you ready, are you passionate about that, then you will have the support. Let us go quickly to the next slide. Okay. Startup ಗಳಲ್ಲಿ ಇರಬೇಕಾದ್ರೆ what I ask you is, say if you are moving from the employment to self-employment, you can think about even if you are working somewhere and if you are thinking that you want to start a startup or a new business which is unique to you, then definitely you have to give your 100% there. Give your 100% there, because businesses cannot be built on part time. It is full time activity. But what you can do is basically in the incubation stage, you can put a good structure. ಏನ್ ಮಾಡಬಹುದು? ಇನ್ಕ್ಯುಬೇಷನ್ ಸ್ಟೇಜ್ ಅಂತ ಹೇಳಿದ್ರೆ ಆ ಮಾರ್ಪಾಡುವ ಸಮಯ. ನಿಮ್ಗೆ ಗೊತ್ತಿರ್ಬೋದು, ಚಿಟ್ಟೆ ದೊಡ್ಡದಾಗುವ ಮುಂಚೆ ಒಂದು ಹುಳ ಇರ್ತದೆ ಅಲ್ವಾ? ಸಿಮಿಲರ್ ಕೈಂಡ್ ಆಫ್ ನಿಮ್ಮ ಐಡಿಯಾ ಏನಿದೆ ಅದು, that idea you can put in an incubation type. In that you have to build it very strong with values, very strong with sustainable plans, very strong with ಮುಂದಕ್ಕೆ ಏನಾದ್ರೆ ನಾನು ಏನ್ ಮಾಡ್ಬೋದು, ಆಲ್ ದ ಥಿಂಗ್ಸ್ ಒಂದು ಒಳ್ಳೆ ಫೌಂಡೇಶನ್ ಅನ್ನು ಮಾಡ್ಬೇಕು. ನಾವು ಹೇಳ್ತೇವೆ ನೀವು ಒರಿಜಿನಲ್ ನಿಮ್ಮದು ಒಳ್ಳೆದಿದ್ರೆ ಅದರದ್ದು ಕಾಪಿ ತೆಗೆಯುವಾಗ ಆಸ್ ಇಟ್ ಇಸ್ ಬರ್ತದೆ. ಬಟ್ ಇಫ್ ಯು ಡೋಂಟ್ ಹ್ಯಾವ್ ದಿ ಒರಿಜಿನಲ್ ನಿಮ್ದು ಫೌಂಡೇಶನ್ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಕಾಪೀಸ್ ಗಳನ್ನು ತೆಗೆಯುವಾಗ ಅದು ನಿಮ್ಗೆ ಮತ್ತೆ ಕಷ್ಟ ಆಗ್ತದೆ, ಮತ್ತೆ ನಿಮ್ಮ ಒರಿಜಿನಲ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ನೆಕ್ಸ್ಟ್ ಲೆವೆಲ್, ಇಫ್ ಯು ಆರ್ ವೆರಿ ಗುಡ್ ಇನ್ ಆಲ್ ಕೈಂಡ್ ಆಫ್ ಪ್ಲಾನ್ಸ್, ಆಕ್ಷನ್, ಆಲ್ ದೋಸ್ ಥಿಂಗ್ಸ್, you have to spend more time here. What I suggest you is, if you have that idea, discuss with 2, 3, 4, 5 people, where adopt them as a guide. You may be discuss with the existing business people or kind of JCI, some of the people who are already helping the people to set up their own businesses, or there are some kind of agencies, government agencies
Chamber of Commerce, all things are available. Banks, association which who are funding the money. If you can discuss, go and discuss. Don't think that their only person is going to support you. Rather than when you explore more and more people in this incubation stage, what you can do, you get the information. Then you keep it with you and just tally with the things what the other person says. Discuss within yourself, and if you think it is good, you can go ahead. There are certain things when what will happen when you just implement some of the business, some of the ideas. There are 10 people we are discussing, 10 people with 10 people. There are 9 people say no to you. This business doesn't work. But one person may say, yes, you can do it. You can go ahead. If you have the confidence on you and your idea, if a one person says, yes, go ahead, then only you can go ahead. Even the 10% say no to you, 10% say no to you, don't do this business. But if you have a confidence, you can go ahead with that because you know that the business works. Why you ask the information? Because you get an opinion, you get the details. So if you have a strong person to support you and he will standing behind you, then you think him as a mentor and try to work hand in hand with him, share your ideas with him. Otherwise, don't share everything with everybody. Okay, this is a incubation stage. Second is implementation. Once your incubation is over, your ideas are over, you are going to start in a smaller way and start to implement. But you build it with the values. Values is like don't miss have a plan of like duping the things or just winding up the things, because I had come across a lot of youth. Recently I met one boy who was just passed his ITA and he just came to me and said, I want to start a welding center. And he said, yeah, I need some funds. So he has asked his father to fund the money because of from the insurance policies. And I said, what you are doing it from this money? Then I asked, what is the business? Business is garage. It's for a welding center. And what is the total budget? Is about 10 lakhs. 5 lakhs is borrowing from the bank, and 2 lakhs rupees from his friends, and 3 lakhs his father and mother are supporting it. Then I asked why you are doing this. They said government is giving 40%. Once this is set up, I want to claim that 40%. Then I want to wind it up. So ಉದ್ದೇಶ ಸರಿ ಇಲ್ಲ ಇಲ್ಲಿ ಏನಾಗ್ಬೇಕಂತ ಹೇಳಿದ್ರೆ implementation part ಅಲ್ಲಿ we should have a clear cut goal where I want to go, why I need this business, and how you have to build. Based on that, you have to put a strong foundation here. Implementation has to be very much strong so that you can raise the building. Say ಒಂದು building ಅನ್ನು ಮಲ್ಟಿಪಲ್ ಸ್ಟೋರಿಗೆ ಹೋಗ್ಬೇಕಾದ್ರೆ ನಾವು ಫೌಂಡೇಶನ್ ಸ್ಟ್ರಾಂಗ್ ಆಗ್ಬೇಕಾಗ್ತದೆ. ಅಂಡ್ ಸ್ಟಾರ್ಟ್ಅಪ್ ಗಳು ಈ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇದ್ರೆ ನಿಮ್ಗೆ ಮುಂದಕ್ಕೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ. The third one is eminence. Eminence is nothing but glorification. I gave you an example of Ideal Ice Cream Parlor. He started with a small parlor in Hampankatta with a small, I don't think it is more than 100 or 200 square feet place where he has started. But if you now see, he has got 4 ice cream parlors in Mangalore, multi-story. Apart from that, he has got a distribution. So it's a glorified, it's an eminence business, right? So this is stage called as an eminence. Okay. So scale up ಮಾಡ್ತಾರೆ, scale up ಅಂತ ಹೇಳ್ತಾರೆ. Scale up is nothing but it is growing in a big way and making the business grow in a multiple folds. We'll move on to the next one. So this is where I wanted to share with you whatever thoughts I had, because our training program has started little late, and I have one more training to attend at 11 o'clock. I put the floor for you for the question and answer. Anybody has some questions, you can just ask with me. I can help you out with answering that. And if you have any doubts also, this is not only today, ಮುಂದಕ್ಕೆ ಕೂಡ ಏನಾದ್ರೂ ಇದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆಗಬಹುದು ಮತ್ತು ಇದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. So this is what I wanted to share with you. Floor is open for question and answer. Thank you, sir. I, JFM Raviraj JP, President of JCI Mangalore Impact, recalling this training session to be in order. Now, any observations? 2 ಜನಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ ಫೀಡ್ಬ್ಯಾಕ್ ಹೇಳಲಿಕ್ಕೆ. ದಯವಿಟ್ಟು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಈ ಕಾರ್ಯಕ್ರಮದ ಬಗ್ಗೆ.
Hello. Yes, yes, Ravi. Audible? Yeah. Anybody has questions? ಯಾರಾದ್ರೂ ಪಾರ್ಟಿಸಿಪೆಂಟ್ ಅಭಿಪ್ರಾಯ ತಿಳಿಸುವುದಿದ್ರೆ ಅವಕಾಶ ಇದೆ, ದಯವಿಟ್ಟು. ಸರ್ ಒಂದು ಕ್ವೆಶನ್. Okay. ಸರ್ ಈಗ ನಾನು ಫ್ಯಾಕಲ್ಟಿ ಆಫ್ ದಿಸ್ ಕಾಲೇಜ್, ಬಲ್ಮಾಟ ಕಾಲೇಜ್. ಈಗ ಸಪೋಸ್ ಮಕ್ಕಳು ಈಗ ಸೇ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಹೋಮ್ ಬೇಸ್ಡ್ ಪ್ರಾಡಕ್ಟ್, ಈಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಾದ್ರು ಅಂತ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಯಾವ ರೀತಿ ಅವ್ರು ಸ್ಟಾರ್ಟ್ ಮಾಡ್ಬೋದು, ಮತ್ತೆ ಅದಕ್ಕೆ ಯಾವ ರೀತಿಯ ಸಪೋರ್ಟ್ಸ್ ಆರ್ ಅವೈಲೇಬಲ್ ಸರ್ ಆಸ್ ಆಫ್ ನೌ? ಏನು ಯಾವ ರೀತಿ ಸಪೋರ್ಟ್ಸ್ ಯೂಸ್ ಮಾಡ್ಕೋಬಹುದು ಅವರು? ಸರ್, ಏನಾದ್ರು ಹೋಮ್ ಬೇಸ್ಡ್ ನೀವು ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ನಿಜವಾಗಿ ಖಂಡಿತವಾಗಿ ಒಳ್ಳೇದು. ಯಾಕಂದ್ರೆ ಈಗ ನೋಡಿದ್ರೆ ನಾವು ಜಾಸ್ತಿಯಾಗಿ ಎಲ್ಲಿ ಖರ್ಚು ಕಡಿಮೆ ಮಾಡಿ ಅದನ್ನು ಯಾವ ರೀತಿ ಮುಂದುವರ್ಕೊಂಡು ಹೋಗ್ಬೋದಂತ ಇದೆ. ಈಗ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಯಾವ ರೀತಿ ಬೇಕು ನಿಮ್ಗೆ? ಟೆಕ್ನಿಕಲಿ ಬೇಕಾ, ಫಿನಾನ್ಷಿಯಲಿ ಬೇಕಾ, ಅಥವಾ ಮಾರ್ಕೆಟಿಬಿಲಿಟಿಗೋಸ್ಕರ ಬೇಕಾ? ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇದು ಎಲ್ಲಿ ತನಕ ಅಂತ ಹೇಳಿದ್ರೆ ನಮ್ಗೆ ಆ ಒಂದು ಬಿಸ್ನೆಸ್ ಅನ್ನು ಯಾಕೆ ಮಾಡ್ಬೇಕು, ನಾನು ಹೇಳಿದಲ್ವಾ ವೈ ಅಂತ, ಅದನ್ನ ಅವರು ಫಿಗರ್ ಔಟ್ ಮಾಡ್ಬೇಕು. ಇದೆಲ್ಲ ನಮ್ಮ ಹತ್ರ ರೆಡಿ ಆಗಿದ್ರೆ ವಾಟ್ ವಿ ಹ್ಯಾವ್ ಇಸ್ ವಿ ಹ್ಯಾವ್ ಎ ಸಪೋರ್ಟ್ ಸಿಸ್ಟಮ್. ನಮ್ಗೆ ಮುಖ್ಯವಾಗಿ ಕೆಲವು ಅಸೋಸಿಯೇಷನ್ ಗಳಿದೆ, ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಗಳಿದೆ, ಕೆಲವು ಕೋಚ್ ಗಳಿದ್ದಾರೆ, ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಬಟ್ ಐಡಿಯಾ ಮಸ್ಟ್ ಬಿ ಒರಿಜಿನಲ್ ಆಗಿರ್ಬೇಕು ಅವರದ್ದು. ಆ ಐಡಿಯಾ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯುವಂತ ಆಗಿರ್ಬೇಕು, ಮತ್ತು ಅದಕ್ಕೆ ಅವರದ್ದು ಪ್ಯಾಷನ್ ಎಷ್ಟಿದೆ ಅದರ ಮೇಲೆ ಹೊಂದ್ಕೊಂಡಿರ್ತದೆ. ಜಸ್ಟ್ ನಾನು ಒಂದು ಸ್ಟಾರ್ಟ್ ಮಾಡ್ಬೇಕು ಎಲ್ಲರಾಗಿ ಅಂತ ಹೇಳಿ ಇದ್ರೆ ಅದು ಕಷ್ಟ. ಅವರಿಗೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬೆಳೆಯಲಿಕ್ಕೆ ಅವಕಾಶ ಇದೆ. ಐ ಕ್ಯಾನ್ ಕನೆಕ್ಟ್ ಯು to the members of Chamber of Commerce, Industrial Association, some of the business people, ಎಲ್ಲಿ ಅವರಿಗೆ ಸಪೋರ್ಟಿವ್ ಆಗಿ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಮಾಡಬಹುದು. ಗವರ್ಮೆಂಟ್ ಇದ್ದು ಸ್ಕೀಮ್ಸ್ ಎಲ್ಲ ನಿಮ್ಗೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ, ಸ್ಕೀಮ್ ಯಾವ ರೀತಿ ಹೋಗ್ಬೋದು ಅಂತ ಕೂಡ ಇದೆ. Peter, may I add on to this? Yeah, yes, Subramanian. Yeah. This is regarding the question that the faculty just asked. See, there are around you can say more than 200 schemes by the central and the state government, more than 200 schemes. Out of those, around 6 to 7 are really the key or the critical schemes. To understand more about these schemes, you can visit the MSME site. MSME is micro, small and medium enterprise. Please visit the MSME site. There you'll find out lot of schemes, and those are financial schemes. It can be in terms of subsidy or in terms of loan. Yeah, thank you, Subhash sir. Yes, Subhash Bangira is himself is a industrialist, is a good friend of me who is there in this training, who is listening to me, and he has given the answer. I am very sure we have a couple of people like that who are ready to help for the startups and the people who want to build the business with their ideas. Sir, is it okay, sir? Yeah, yes, sir. Thank you for the answer, sir. Okay. Any other doubts? Any other questions? I think students, if you have any particular question, you can definitely put here so that sir will help you out. Don't feel hesitated. Don't feel something. You can type in chat box also, or it's, yeah. Put it in the chat box. See what we can do as a JCI or currently in the industry, we can connect to you to the right people. For your ideas, they will support you. Like Subhash sir has shared, which is the site which you have to go for the schemes. Like this, we will get the information. I'm very sure you are getting the information outside also. But in JCI, what we do, genuinely we are going to support you, and we are only the well-wishers. Okay. Yeah.
President sir, if there are no questions, we can connect later to them, or if any other questions are there, we can definitely answer them. We can continue with the session. Ravi, President sir. Ravi, Now IPP remarks. Hello, audible? ಕೇಳ್ತಿದೆಯಾ? Yes, sir. Yes, yes. IPP remarks. Mute. Mute. I'm audible. Can you hear me? Yeah, okay. Thank you, President Raviraj JP. I think today's training program on education and startup and support by government is one of the important program trained by our excellent trainer of Zone JCS and Peter Anthony, sir. And I think Government First Grade College for Women, Balmata, Bangalore, have make most of the use of it for the education of startup and support by government. And I thank Peters Anthony Pinto sir for arranging such a wonderful training for all the students and also the members of Zone 15 JCs. And congratulations, once again, congratulations, President JFM Raviraj JP and team of Impact for organizing such a wonderful training. Thank you for the privilege, sir. Thank you, IPP sir. Now, vote of thanks by Project Director Ganesh Bhatt. Hello, am I audible? Yeah, audible. Okay. First of all, thank you, sir, for the wonderful session on education on startups and support by government. So, first of all, I would like to thank our JCI Mangalore Impact President JFM Raviraj JP. Thank you, sir. And also, I would like to thank our today's chief guest, Dr. Jagadish Bala sir, Principal of Government First Grade College, Government First Grade Women's College, Mangalore. Thank you, sir. And also, I would like to thank the Zone President of JCI Zone 15, JCI Senator Saujanya ma'am, for inaugurating this session. Thank you, ma'am. And also, I would like to thank our today's resource person, JCI Senator Peter Anthony Pinto sir, Zone Trainer, Zone 15, JCI India. Thank you so much, sir, for your wonderful session. And also, I would like to thank our JCI Mangalore Impact Founder President JFM Deepak Ganguly sir for coordinating with the event and guiding all throughout the event. So thank you, sir. And also, I would like to thank JFM Suraja Shetty sir, immediate past president of JCI Mangalore Impact, and also JC Ganesh Adyapadi, the secretary of JCI Mangalore Impact. And also, I would like to thank all the participants of this program from Government First Grade College for Women's Balmata and faculty coordinators and all the staffs of Government Women's College Balmata. And also, I would like to thank all the members of JCI Mangalore Impact and who are all part of this training session from our Zone 15, all the JCI and non-JCI members. Thank you so much to all the participants. You can also directly contact to the resource person for your future references also. And also you can directly contact to JCI Mangalore Impact for your future references, because it's just a overview about the
training and importance of your startups and government scheme. You can anytime you can reach out to our club and members of our club and also our president also. Thank you so much to one and all. Thank you, JC Ganesh Bhatt. JSM Raviraj JP, President of JC Mangalore Impact, adjourn this training session to continue for the next training session.